ಈಗ ಒಂದು ಭಾಳ ಸ್ಪಷ್ಟ, ನಮ್ಮ ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಯಾವುದೇ ಆಗಲಿಲ್ಲ. ಒಂದು ಎಲ್ಲಿ ಇದು ಆಗಿದೆ ಅಂತೆಲ್ಲ ಒಂದು ಮಾಹಿತಿ ಬಂದ ತಕ್ಷಣ ತನಿಖೆ ನಡೆಸ್ತಾ ಇದ್ದಾರೆ. ನಿಮಗೂ ಅಷ್ಟು ಸುಲಭ ಇಲ್ಲ ಅಲ್ಲ ಇದು ಏನಂತ ಹೇಳಿಕೊಂಡು ತನಿಖೆ ನಡೆಸ್ತಾ ಇದ್ದೇವೆ. ಮತ್ತು ಏನು ನಮ್ಗೆ ಗೊತ್ತಾದ ತಕ್ಷಣ ಅದು ಜನ ಅಲ್ಲಿ ಹೋಗೋದು ನಿಲ್ಲಿಸ್ಬೇಕಂತಿಲ್ಲ, ನಾವಾಗಿ ಬಂದು ಮಾಡ್ತೇವೆ. ಸರ್, ಈಗ ಈ ಮೆಡಿಸಿನ್ಸ್ ವಿಚಾರ ಸಂಬಂಧಪಟ್ಟ ನಮ್ಮಲ್ಲಿ ಪತ್ತೆಯಾಗಿರುವಂತಹ ಲೇಬಲಿಂಗ್ ಅಥವಾ ಕೋಡ್ಗಳು ಈ ಸರ್ಕಾರಿ ಖಾಸಗಿ ಆಸ್ಪತ್ರೆಗಳ ಅಸೋಸಿಯೇಷನ್ ಕೂಡ ಇರ್ತಾರೆ. ನಮಗೆ ಅದನ್ನ ಐಡೆಂಟಿಫೈ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ. ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಅವರು, ಫೇಕ್ ನ ಅಂತಿದ್ದಾರೆ. ಹೀಗಾಗಿ ಅವರಿಗೆ ಒರಿಜಿನಲ್ ಮತ್ತು ಇದನ್ನ ಕಂಡುಹಿಡಿದು ಸುಲಭ ಗೊತ್ತಾಗಲ್ಲ, ನಮಗೆ ಅದನ್ನ ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ ಇದೆ ಅಂತ ಹೇಳ್ತಿದ್ದಾರೆ. ಅದು ಲೇಬಲ್ ಗೊತ್ತಾಗುದಿಲ್ಲ, ಈ ಕೊಡೋನು ಗೊತ್ತಾಗ್ತದಲ್ಲ, ಡಿಸ್ಟ್ರಿಬ್ಯೂಟರ್ ಅವನು ಗೊತ್ತಾಗ್ತದಲ್ಲ ಲೇಬಲ್. ಅಲ್ಲ, ಅದು ನೋಡ್ತಾ ಇದ್ದೇವೆ. ನಾನು ಆಗಾಗ ಅವನು ತನಿಖೆ ನಡೆಸುವಾಗ ನಾವು ಪ್ರತಿಯೊಂದು ಸಲ ಇಂಟರ್ಫಿಯರ್ ಆಗಿ ನಾವು ಕೇಳಿ ಸರಿಯಾಗುವುದನ್ನು ಕೇಳಲಿಕ್ಕೆ ಹೋಗಲಿಲ್ಲ. ದೇರ್ ಎನ್ಕ್ವೈರಿ ಮಾಡ್ತಾರೆ, ದೇ ವಿಲ್ ಡೂ ಇಟ್. ಜನಸಾಮಾನ್ಯರಿಗೆ ಅರ್ಥ ಮಾಡಿಸಲಿಕ್ಕೆ ಸ್ವಲ್ಪ ಅದನ್ನ ಮಾಹಿತಿನ ಹಂಚ್ಕೊಳ್ತೀರಾ? ಈಗ ಅಲ್ಲ, ನಮಗೆ ಇದು ಒಮ್ಮೆ ಮಾಹಿತಿ ಅಧಿಕೃತವಾಗಿ ಸಿಕ್ಕಿದ ತಕ್ಷಣ ನಾವು ಹಂಚ್ತೇವೆ ಜನರಿಗೆ. ಜನರು ಪಾಪ ಜನರು ಏನು ಮಾಡ್ತಾರೆ, ಇವು ನಾವು ಕಲಿತವ್ರ ಸಮಸ್ಯೆ ಇಲ್ಲ. ಈಗ ಈ ಆಸ್ಪತ್ರೆ ಅವ್ರದ್ದು, ಈ ಫಾರ್ಮಸಿ ಅವ್ರದ್ದು, ಇವರಲ್ಲಿ ತರುವುದು, ಇವರ ಕರೆಕ್ಟ್ ಇದ್ದರೆ ಜನರಿಗೆ ಏನು ಪ್ರಾಬ್ಲಮ್ ಇಲ್ಲ. ಇವರೇ ಕರೆಕ್ಟ್ ಇರಬೇಕಲ್ಲ ಇಲ್ಲಿ. ಈ ಲೀಗಲೈಸ್ ಅಂತ ಇರೋದಿಲ್ಲ ಸರ್ ಡಿಸ್ಟ್ರಿಬ್ಯೂಟರ್ಸ್ಗಳಿಗೆಲ್ಲ, ಅಂದರೆ ಒಂದು ವ್ಯವಸ್ಥಿತ ಕ್ರಮದಲ್ಲಿ, ಅಂದರೆ ಕಂಪನಿಗಳಿಂದಲೇ ಬರುವಂಥದ್ದು, ಅಥವಾ ಈ ಆನ್ಲೈನ್ಗಳಲ್ಲಿ ಕೆಲವೊಮ್ಮೆ ಔಷಧಿ ತಗೊಳ್ಳುವಾಗ ಯಾರು ಅದನ್ನ ಚೈನ್ ಸಪ್ಲೈ ಅಂತ ಗೊತ್ತಾಗೋದಿಲ್ಲ. ಅಂದರೆ ಅದನ್ನು ಒಂದೇ ಸ್ಕೀಮ್ ವ್ಯವಸ್ಥೆ ಅಂತ ನೋಡಬೇಕು, ವಿಲ್ ಸಿ ಇಂಟು ಇಟ್. ಈಗೆಲ್ಲ ಏನು ಗೊತ್ತುಂಟ, ಈ ಸಪ್ಲೈ ಮಾಡೋದು ಯಾರು? ಲೈಸೆನ್ಸ್ ತಗೊಳ್ಳೋದವರು, ಸಂಬಂಧ ಪಡೆದವರು. ಈ ಒಂದು ಸೆಕ್ಷನ್ ಲೈಸೆನ್ಸ್ ತಗೊಳ್ಳೋರು ಏನಿದೆ ನಮಗೆ ರೆಗ್ಯುಲೈಸ್ ಮಾಡಿ ಸ್ವಲ್ಪ ಏನಾದ್ರು ಮಾಡಿಕೊಂಡು ಹೋಗ್ಬೋದು. ಏನಿಲ್ಲದವರು ಪರ್ಮಿಷನ್ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ, ನಮಗೂ ಗೊತ್ತಿಲ್ಲ, ಇಂಥವ್ರು ಏನು ಮಾಡಲಿಕ್ಕೆ ಸಾಧ್ಯ? ಅಲ್ಲಿಂದ ಬಂದದ್ದು ಎಲ್ಲಿಗೆ? ಹೌದು, ಅಲ್ಲಿನ ನಾವು ಮಾಹಿತಿ ಕೊಟ್ಟಿದ್ದೇವೆ. SIT ಕೂಡ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಕೃತಕ ಪನ್ನೀರನ್ನ ಒಂದು ವರ್ಷ ನಿಷೇಧ ಮಾಡಿದೆ. ಅದೇ ರೀತಿಯಲ್ಲಿ ಕೃತಕವಾಗಿ ತಯಾರು ಮಾಡ್ತಕ್ಕಂಥ ತುಂಬಾ ಐಟಮ್ಗಳಿದೆ. ಅದ್ರ ರಿಪೋರ್ಟ್ ಅನ್ನು ತರಿಸ್ಕೊಂಡು ಶಾರ್ಟ್ ಲೀಟ್ ಮಾಡಿ ಅವನು ಕೂಡ ನಿಷೇಧ. ಈಗ ಒಂದೇನಂತ ಹೇಳಿದರೆ, ಯಾವುದೇ ಕೃತಕ ಇರಲಿ ಅದೆಲ್ಲ ಕೂಡ ಬ್ಯಾನ್ ಆಲ್ರೆಡಿ. ಕೃತಕ ಪನ್ನೀರ್ ಮಾತ್ರ ಅಲ್ಲ, ಪ್ರತಿಯೊಂದು ಕೃತಕವೂ ಕೂಡ ಬ್ಯಾನೇ. ಒಂದು ವರ್ಷ ಅಂತ ಹೇಳಿದರೆ ನಮ್ಮ ಕಮಿಷನರ್ಗೆ ಪವರ್ ಇರೋದು 1 ವರ್ಷ ತನಕ ಮಾತ್ರ. ಮತ್ತು ಅದನ್ನು ನಾವು ನೆಕ್ಸ್ಟ್ ವರ್ಷ ಇನ್ನೊಂದು ಆದೇಶ ಮಾಡೋದು ಇದಕ್ಕೆ. ಈ ತಾವೇನು ಪ್ರಶ್ನೆ ಕೇಳಿದ್ದೀರಿ, ಇದೆಲ್ಲ ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ರೂಲ್ಸ್ ಮಾಡೋ. ಯಾಕೆ ಬರೀ 1 ವರ್ಷ ಇಟ್ಟಿದ್ದು ಇಂಥ ಕೇಸ್ಗಳೆಲ್ಲ ಕೂಡ? ಪ್ರತಿ ವರ್ಷ ಕೂಡ ಇದು ಮಾಡಬೇಕು. ಯಾವುದು ಯಾವುದು? ಹೌದು 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 ಹೌದು. ಅದು ಮಾಡಬಾರ್ದು ಜನ ಇದರಲ್ಲಿ. ಅದೊಂದು ರೋಗ ಬರ್ತದಲ್ಲ, ಒಂದು ಅರ್ಥ ಬೇಕಲ್ಲ ಅವರಿಗೆ. ಅದಕ್ಕೆ ನಾನು ನಿಮ್ಮ ಹತ್ರ ಹೇಳೋದು. ಅಲ್ಲ, ನಿಮ್ಮ ಕೈಯಲ್ಲಿದೆ ಅರಿವು ಮೂಡಿಸೋದು. ಈಗ ನಮ್ಮನ್ನು ನಂಬ್ತಾರ, ನೀವು ಬರ್ದೆ ಕರೆಕ್ಟ್ ನಂಬ್ತಾರೆ. ಚೆಕ್ ಮಾಡ್ಕೊಳ್ಳಿ, ಪರೀಕ್ಷೆ ಮಾಡ್ಕೊಂಡು ಈ ತರ ನೀವು ಈ ತರ ಮಾಡಬಾರ್ದು, ಕೆಮಿಕಲ್ಸ್ ಬಹಳ ಎಫೆಕ್ಟ್ ಆಗುತ್ತೆ ಅಂತ ಮಾಡಿದ್ರೆ ಅನುಕೂಲ ಆಗುತ್ತೆ. ಅದಕ್ಕೆ ನಾವೀಗ ನೋಡಿ ರೇಟ್ ಇದೆಲ್ಲ ಕೂಡ ಒಂದು ಜನಜಾಗೃತಿ, ಈ ರೀತಿ ಇದೆ ಈ ರೀತಿ ಇದೆ ಅಂತೇಳಿ. ಪಾಪ ಜನರಿಗೆ ಬಾಳೆಹಣ್ಣು ತಿನ್ನಲಿಕ್ಕೆ ಪುರ್ಸೊತ್ತಿಲ್ಲ, ಇನ್ನು ಕೆಮಿಕಲ್ ಉಂಟೆಲ್ಲ ನೋಡುವಂಥ ಪರಿಸ್ಥಿತಿ ಇಲ್ಲಿ ಅರ್ಜೆಂಟ್ ತಿಂತಾರೆ ತಿನ್ನುವವರೆಲ್ಲ. ಅದು ಜನ ಯಾಕೆ ಅದು ಕೆಮಿಕಲ್ ಆಗಬೇಕು? ಪ್ರಾಬ್ಲಮ್ ಅದಲ್ಲ, ಇವರು ಯಾಕೆ ಕೆಮಿಕಲ್ ಆಗಬೇಕೀಗ? ಯಾವುದು ಓಕೆ. ಈಗ ಕೆಲವೊಂದು ನೋಡಿ, ಕೆಲವೊಂದು ಕೆಮಿಕಲ್ ಅದು ಸೇಲೇಬಲ್ ಕೆಮಿಕಲ್, ಯಾರು ಸೇಲ್ಬಾರ್ದು ಅಂತ ಏನಿಲ್ಲ. ಅದು ಬೇರೆ ಬೇರೆ ಅದಕ್ಕೆ ಯೂಸ್ ಮಾಡ್ತಾರೆ. ಅದನ್ನು ತಂದು ಇದಕ್ಕೆ ಕೂಡ ಯೂಸ್ ಮಾಡ್ತಾರೆ. ಸೊ ಅದು ಎಲ್ಲಿಯೂ ಸಿಗ್ತದೆ. ಅಂಥ ಪ್ರೊಹಿಬಿಟೆಡ್ ಕೆಮಿಕಲ್ ಯಾವುದು ಕೂಡ ಇರೋದಿಲ್ಲ, ವಿಷಕಾರಿ ಅಥವಾ ಅಂಥ ಕೆಮಿಕಲ್ ಯಾವುದು ಕೂಡ ಇಲ್ಲ. ಹೌದು, ಸೇಲ್ ಮಾಡಿದಂಥ ಕೆಮಿಕಲ್ ಇದ್ದ ಪತ್ತೆ ಹಚ್ಚಿ ಮಾಡ್ಬೋದು. ಸೇಬಲ್ ಕೆಮಿಕಲ್ ಎಲ್ಲಿ ಯಾರಿಗೂ ಕೂಡ ತಗೊಳ್ಬೋದಲ್ಲ ಇದರಲ್ಲಿ. ಅದಕ್ಕೊಂದು ಪ್ಲಾನ್ ಮಾಡ್ತಾ ಇದ್ದೇವೆ ಈಗ. ಎಲ್ಲ ಕಡೆ ನಕಲಿಗಳೇ ಜಾಸ್ತಿ ಈಗ. ಬಟ್ ವಿಲ್ ಟೇಕ್ ಆನ್ ದ್ಯಾಟ್.
ಈ ಮೊನ್ನೆ ರೇಡ್ ಆಗಿರೋದು ಏನಾದ್ರು ತಮ್ಮ ಹಂತದಲ್ಲಿ ಕೇಸ್ ಹಾಕಿ ಫೈನ್ ಹಾಕಿರೋದಾಗ್ತದೆ ಇಲ್ಲಿ ಹೋಟೆಲ್ಗಳ ಮೇಲೆಲ್ಲ ದಾಳಿ ಮಾಡಿದ್ರು ಸರ್. ಅವ್ರು ನೋಟಿಸ್ ಕೊಟ್ಟಿದ್ದಾರೆ, ಫೈನ್ ಹಾಕಿದ್ದಾರೆ, ಸ್ಟ್ಯಾಂಪ್ ಕೊಟ್ಟಿದ್ದಾರೆ ಕ್ಲೀನ್ ಎಲ್ಲ ಮಾಡಲಿಕ್ಕೆ. ಹಾಕಿಲ್ಲ ಅಂತ ಅನ್ಸುತ್ತೆ. ಆಗ್ತದೆ ಅದು ಇವತ್ತೇನಲ್ಲಿ ಫೈನ್ ಆಗ್ತದೆ. ನೋಟಿಸ್ ಕೊಟ್ಟು ಅವ್ರು ರಿಪ್ಲೈ ಕೊಟ್ಟು ಅವ್ರಿಗೆ ಇದು ಕೊಡುವಾಗ ದಂಧೆಯಲ್ಲಿ ಫೈನ್ ಆಗ್ತದೆ. ಈಗ ನೀವು ಹೇಳಿದವ್ರಿಗೆ ಫೈನ್ ಹಾಕ್ಬೇಕಂತ ಇಲ್ಲಿಲ್ಲ. ಎಲ್ಲಾ ಹೋಟೆಲ್ ಆಗಿಲ್ಲ ಹೇಳಿ ರೈಟ್. ಕೆಲವೊಂದು ಹೋಟೆಲ್ ಆಗಿದೆ, ಇನ್ನು ಎಲ್ಲಾ ಹೋಟೆಲ್ ಆಗಿಲ್ಲ. ಯಾಕೆ ಅನ್ನೋದು ಇಲ್ಲ ಸಿ ನಮ್ಮಲ್ಲಿ ಆ ಹೋಟೆಲ್ ಈ ಹೋಟೆಲ್ ನಮ್ಮದೇನಿಲ್ಲ. ವಿ ಆರ್ ವೆರಿ ಕ್ಲಿಯರ್. ನಮ್ಮಲ್ಲಿ ಅಧಿಕಾರಿ ಭಾಳ ಸ್ಟ್ರಿಕ್ಟ್ ಆಗಿದ್ದಾರೆ. ಯಾವುದು ತಾರತಮ್ಯ ಇಲ್ಲ, ಕೆಲಸ ಮಾಡ್ತೇವೆ. ಮತ್ತೊಂದು ಪ್ರೊಸೀಜರ್ ಇದೆ. ಪ್ರೊಸೀಜರ್ ಬಿಟ್ಟು ನಮಗೆ ಈಗ ಬಾಂಬೆಲಿ ಏನಾಯಿತು, ಪ್ರೊಸೀಜರ್ ಬಿಟ್ಟು ಹೋದಾಗ ಕೋರ್ಟ್ ಚೀಮಾರಿ ಆಗ್ತದೆ ಮತ್ತು ಅದು ಇದಾಗ್ತದೆ. ನಾವೊಂದು ಪ್ರೊಸೀಜರ್ ಹೋಗ್ಬೇಕು. ದೆನ್ ಇಟ್ ಈಸ್ ಅವರೇನು ನಾವು ವೈರಿತರ ನಾವು ನೋಡೋದಿಲ್ಲ. ಅವ್ರಿಗೂ ನಮ್ಮ ಸಮಾಜದಲ್ಲಿ ಇದ್ದವ್ರು ಅವ್ರು ಸರಿಪಡಿಸುವ ನಮ್ಮ ಜವಾಬ್ದಾರಿ. ಅವ್ರ ತಪ್ಪೇನಂತ ಅರ್ಥ ಮಾಡ್ಕೊಳ್ಳೋದು ಜವಾಬ್ದಾರಿ. ಈ ರೀತಿ ಮಾಡಬಾರ್ದು ಅಂತ ಹೇಳೋದು ನಮ್ಮ ಜವಾಬ್ದಾರಿ. ಅವರಿಗೆ ನಾವು ಅವರ ಬಿಸ್ನೆಸ್ ಕರ್ಬಾಗಬೇಕು, ಅವ್ರಿಗೆ ಲಾಸ್ ಆಗಬೇಕು, ನಮ್ಗೆ ಎಲ್ಲಿ ಇಚ್ಛೆ ಕೂಡ ಇಲ್ಲ. ಅವರು ಲಾಸ್ ಮಾಡಿ ನಮ್ಗೆ ಏನು ಸಿಗ್ತದೆ? ನಮ್ಮ ರಾಜ್ಯಕ್ಕೆ ಲಾಸ್, ಅವ್ರಿಗೆ ಲಾಸ್ ಅದು. ಸೊ ಎಲ್ಲರೂ ಕೂಡ ಉದ್ಧಾರ ಆಗಬೇಕು. ಒಂದು ಜನರಿಗೆ ಮೋಸ ಆಗಬಾರ್ದು. ಆ ಕೆಲಸವನ್ನು ನಾವು ಮಾಡ್ತೇವೆ. ಈ ಗುಟ್ಕಾ ವಿಚಾರ ಸಂಬಂಧಪಟ್ಟಂತೆ ಸಿಎಂ ಏನಾದ್ರು ಮಾಹಿತಿ ಕೇಳಿದ್ರೆ ಸರ್ ನಮ್ಮ ಹತ್ರ? ಈ ತೀರ್ಥಹಳ್ಳಿ ಎಮ್.ಎಲ್.ಎ ಅವರು ಇವತ್ತು ಸಿಎಂ ಮೀಟ್ ಆಗ್ತಿದ್ದಾರೆ ಅರಗನ್ನೇ ನಮ್ಮ ಅಡಿಕೆ ಬೆಳೆಗಾರರ ಜೊತೆಗೆ ಸೇರಿಕೊಂಡು ನಮಗೇನಾದ್ರು ಇಲ್ಲ ಮೀಟಾದ್ರೆ ಭೇಟಿ ಆಗುವ. ಇದು ಕೆಪಿಎಂಇ ಆಕ್ಟ್ ಅಡಿ ನಿಯಮ ಉಲ್ಲಂಘನೆ ಮಾಡಿ ತುಂಬಾ ಕ್ಲೇಮ್ಗಳು ನಡೀತಾನೆ ಇದೆ. ಕಾಲಕ್ಕೆ ರಿಪೋರ್ಟ್ ತರಿಸ್ಕೊಂತ ಇದಾರೆ, ಅವ್ರಿಗೆ ನೋಟಿಸ್ ಕೊಡೋದೆಲ್ಲ ಆಗ್ತಾ ಇಲ್ಲ. ಆದ್ರೂ ಕೂಡ ಕಂಟಿನ್ಯೂ ಆಗಿ ಅವರು ಚಿಕಿತ್ಸೆಗಳು ಕೊಡ್ತಾ ಇರೋದು, ಕ್ಲಿನಿಕ್ ನಡೆಸ್ತಾ ಆಗ್ತಾ ಇದೆ. ಫೈನಲಿ ಅವ್ರು ಕಡಿವಾಣ ಹಾಕಿತ್ತು ಹೇಗೆ ಅಂತಾರೆ. ಪ್ರತಿ ವರ್ಷನೂ ಕೂಡ ಸಭೆ ಆಗುತ್ತೆ ಕೆಪಿಎಂಇ ಆಕ್ಟ್ ನಿಯಮ ಉಲ್ಲಂಘನೆ, ಬಟ್ ಅದ್ರ ರಿಸಲ್ಟ್ ಏನು ಅನ್ನೋದು ಗೊತ್ತಾಗ್ತದೆ. ವಿಲ್ ವರ್ಕೌಟ್ ಮಾಡಿ ಹೇಳ್ತೇವೆ ನಾವು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.